ಗುರುಗಳೇ ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಹಾಲಲ್ಲಿ ರೈಸ್‌ನ ನೆನೆ ಹಾಕಿರೋದನ್ನ ನೋಡಿದ್ದು. ಯಾಕೆ ಅಂತ ಕೇಳಿದ್ರೆ ರೈಸು ಬೆಂದಾಗ ಸಖತ್ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿದ್ರು. ಈ ಜಾಗದ ಹೆಸರು ಗ್ರಿಲ್ ಬಿರಿಯಾನೀಸ್ ಅಂತ ಹೆಸರಿಗೆ ತಕ್ಕಂತೆ ಗ್ರಿಲ್ ಚಿಕನ್ ಜ್ಯೂಸಿ ಆಗಿತ್ತು. ಬಿರಿಯಾನಿ ಅಂತೂ ಮಜ್ವಾಗಿತ್ತು. ಲೊಕೇಶನ್ ಬಂತು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ 8 ರಿಂದ 10 ವರ್ಷದ ಹಳೆ ಹೋಟೆಲು. ಅವತ್ತಿನಿಂದ ಇಲ್ಲಿವರೆಗೂ ಅದೇ ಟೇಸ್ಟ್ ಮತ್ತೆ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹೈದರಾಬಾದಿ ಚಿಕನ್ ಬಿರಿಯಾನಿ ಸಖತ್ ಫಾಸ್ಟ್ ಮೂವಿಂಗ್ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಕೂಡ ಸಿಗುತ್ತೆ. ಹಾಗೆ ಖಾಲಿನೂ ಆಗ್ತಾ ಇರುತ್ತೆ ಮತ್ತೆ ಪ್ರಿಪರೇಷನ್ ನಡೀತಾ ಇರುತ್ತೆ. ಯಾವುದೇ ಟೇಸ್ಟಿಂಗ್ ಪೌಡರ್ ಕಲರ್ ಮಿಕ್ಸ್ ಮಾಡದೆ ನ್ಯಾಚುರಲ್ ಆಗಿ ಫುಡ್‌ನ ಪ್ರಿಪೇರ್ ಮಾಡ್ತಾರೆ. ದಿನಕ್ಕೇನಿಲ್ಲ ಅಂದ್ರೂ 150 ರಿಂದ 200 ಗ್ರಿಲ್ ಚಿಕನ್ ಸೇಲ್ ಆಗುತ್ತಂತೆ. ಹೋಟೆಲ್ ಗ್ರಿಲ್ ಚಿಕನ್‌ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಅದಕ್ಕೆ ಆ ರೇಂಜ್‌ಗೆ ಖಾಲಿ ಆಗೋದು. ನಾನು ಆಗ್ಲೇ ಹೇಳ್ದಂಗೆ ರೈಸ್‌ನ ಹಾಲಲ್ಲಿ ನೆನೆಸಿರ್ತಾರೆ. ಸೊ ಬಿರಿಯಾನಿ ಅಂತೂ ಸಖತ್ ಸಾಫ್ಟ್ ಆಗಿ ಒಂದೊಳ್ಳೆ ಫ್ಲೇವರ್‌ಫುಲ್ ಆಗಿರುತ್ತೆ. ಮಕ್ಕಳಿಗೂ ಸಖತ್ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಐಟಮ್‌ಗಳು ಸಿಗುತ್ತೆ. ಅದರಲ್ಲಿ ಬೆಣ್ಣೆ ಹಾಕಿ ಕಲ್ಮಿ ಕಬಾಬ್ ಮಾಡ್ತಾರೆ. ಬಿಸಿ ಬಿಸಿಯಾಗಿ ತಿಂದರೆ ಮತ್ತೆ ಬರಬೇಕು ಅನ್ಸುತ್ತೆ. ನೀವು ಈ ಒಂದ್ಸರಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಪದೇ ನಿಮ್ಮ ಮನಸ್ಸು ಸೆಳೀತಾ ಇರುತ್ತೆ. ಬರೋದಕ್ಕಾಗಿಲ್ಲ ಅಂದರೆ ಝೊಮ್ಯಾಟೊ ಸರ್ವಿಸ್ ಇದೆ. ನಿಮಗೆ ಇಷ್ಟ ಆಗಿರೋ ಐಟಮ್‌ನ ಆರ್ಡರ್ ಮಾಡಿ ತಿಂದು ಎಂಜಾಯ್ ಮಾಡಿ.